ಕಾಳಿಂಗ ಸರ್ಪ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ಸುತ್ತೆ. ಅಂತಹದ್ರಲ್ಲಿ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಹೇಗಿರ್ಬೇಡ. ಇಂತಹ ಒಂದು ಘಟನೆ ಶಿರಸಿಯಲ್ಲಿ ನಡೆದಿದೆ. ಸಿದ್ದಾಪುರ ತಾಲೂಕಿನ ನರ್ಸ್ಗಲ್ ಗ್ರಾಮದ ಶಿವಾನಂದ ಹೆಗಡೆ ಅನ್ನೋರ ತೋಟದಲ್ಲಿ ಕಾಣಿಸಿಕೊಂಡಿದ್ದಂತಹ ಕಾಳಿಂಗ ಸರ್ಪ ಆತಂಕವನ್ನ ಹುಟ್ಟಿಸಿತ್ತು. ನಂತರ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಶಿರಸಿಯ ಉರುಗ ತಜ್ಞ ಪ್ರಶಾಂತ್ ಹುಲೇಕಲ್ ಮರದ ಪೊಟರೆಯಲ್ಲಿದ್ದ ಕಾಳಿಂಗವನ್ನ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ತಾಲೂಕು ನರ್ಸಗಲ್ ಅಂತ ಒಂದು ಹಳ್ಳಿಯಲ್ಲಿ ಶಿವಾನಂದ ಹೆಗಡೆರನ್ನು ನಂಗೆ ಬೆಳಗ್ಗೆ ಮುಂಜಾನೆ ಫೋನ್ ಮಾಡಿದ್ರು. ಅವ್ರ ತೋಟದಲ್ಲಿ ಒಂದು ಕಾಳಿಂಗ ಸರ್ಪ ಬಂದಿದೆ ಅಂತ. ನನಗೆ ನಾನು ಬರೋಷ್ಟು ತೋಟದಿಂದ ಈಚೆಗೆ ಒಂದು ಮರದ ದಿಂಬದಲ್ಲಿ ಹೋಗಿತ್ತು. ಸುಮಾರು 12 ಅಡಿ ಇತ್ತು. ಇದು ಈ ಥರ ಏಪ್ರಿಲ್ ಮೇದಲ್ಲಿ ಅದ್ರದ್ದು